ರೇಷ್ಮೆ ಸೀರೆ ಅಂತಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ. ರೇಷ್ಮೆ ಸೀರೆ ತಗೋಬೇಕು ಅಂದರೆ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಪರ್ಚೇಸ್ ಮಾಡ್ತಾರೆ. ಆದರೆ ಹೀಗೆ ಪರ್ಚೇಸ್ ಮಾಡ್ತಕ್ಕಂಥ ಮಹಿಳೆಯರಿಗೆ ಈಗ ಒಂದು ಗೋಳಾಟ. ಮಾರ್ಕೆಟಲ್ಲಿ ಎಲ್ಲ ನೋಡಿದ್ರೂ ಕೂಡ ರೇಷ್ಮೆ ಸೀರೆಗಳ ನಕಲಿ ಹಾವಳಿ ಜಾಸ್ತಿ ಆಗ್ತಾ ಇದೆ. ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈಗ ರೇಷ್ಮೆ ಮಂಡಳಿಗೆ ಮಹಿಳೆಯರು ತಮ್ಮ ಗೋಳನ್ನು ತೋಡ್ಕೊಂಡಿದ್ದಾರೆ. ಏನಾಗಿದೆ ಈ ವಿಚಾರದಲ್ಲಿ ಅಂತ ನೋಡೋಣ ಬನ್ನಿ. ರೇಷ್ಮೆ ಸೀರೆ ಕೊಳ್ಳುವ ಮುನ್ನ ಎಚ್ಚರ. ಮಾರುಕಟ್ಟೆಯಲ್ಲಿ ನಕಲಿ ರೇಷ್ಮೆ ಸೀರೆ ಅಬ್ಬರ. ಅಸಲಿ ನಕಲಿ ಪತ್ತೆ ಹಚ್ಚೋದು ಹೇಗೆ? ಶುದ್ಧ ರೇಷ್ಮೆ ಸೀರೆ ಜೊತೆಗಿನ ಮಹಿಳೆಯರ ನಂಟು ಬಹಳ ಅಪರೂಪ. ಮಹಿಳೆಯರ ರೇಷ್ಮೆ ಸೀರೆಯ ಮೇಲಿರುವಂತಹ ಪ್ರೀತಿಯನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತಹ ಕೆಲವರು ಈಗ ನಕಲಿ ರೇಷ್ಮೆ ಸೀರೆಯ ಮಾರ್ಕೆಟ್ ಅನ್ನ ಶುರು ಹಚ್ಕೊಂಡಿದ್ದಾರೆ. ಶುದ್ಧ ರೇಷ್ಮೆ ಅಂತೇಳಿ ಯಾಮಾರಿಸಿ ನಕಲಿ ಅಗ್ಗದ ಕಲಬೆರಕೆ ಸಿಂಥೆಟಿಕ್ ರೇಷ್ಮೆ ಸೀರೆಯನ್ನ ಮಾರಾಟ ಮಾಡುವ ಜಾಲ ಶುರುವಾಗಿದೆ. ಹೀಗಾಗಿ ಇಂತಹ ಶಾಪ್ಗಳ ಮೇಲೆ ಕಣ್ಣಿಟ್ಟಿರುವ ರೇಷ್ಮೆ ಮಂಡಳಿ ಗ್ರಾಹಕರ ದೂರಿನ ಮೇರೆಗೆ ಅನೇಕ ಶಾಪ್ಗಳಿಗೆ ನೋಟಿಸ್ ಕೊಟ್ಟು ಮುಚ್ಚಿಸ್ತಾ ಇದೆ. ಹಾಗಿದ್ರೆ ಅಸಲಿ ನಕಲಿ ಹೇಗೆ ಗೊತ್ತಾಗುತ್ತೆ? ಅಧಿಕಾರಿಗಳು ಹೇಳೋದೇನು? ನಕಲಿ ರೇಷ್ಮೆ ಸೀರೆ ಪತ್ತೆ ಹಚ್ಚೋದು ಹೇಗೆ? ಶುದ್ಧ ರೇಷ್ಮೆ ಸೀರೆಗಳಿಗೆ QR ಕೋಡ್, ಸಿಲ್ಕ್ ಮಾರ್ಕ್ ಇರುತ್ತೆ. ಅಧಿಕೃತ ರೇಷ್ಮೆ ಸೀರೆ ಮಾರಾಟ ಮಾಡುವವರಿಗೆ ಲೇಬಲ್ ಅನ್ನು ನೀಡಲಾಗುತ್ತೆ. ಈ ಮೂಲಕ ಗ್ರಾಹಕರು ಶುದ್ಧತೆಯ ಪರೀಕ್ಷೆಯನ್ನು ಮಾಡಬಹುದು. ನಕಲಿ QR ಕೋಡ್ ಬಗ್ಗೆ ಅನುಮಾನ ಇದ್ದರೆ ದೂರು ಕೊಡಬಹುದು. ಗ್ರಾಹಕರಿಗೆ ಮೋಸವಾಗೋದು ಗೊತ್ತಾದರೆ ತಕ್ಷಣ ಶಾಪ್ಗಳಿಗೆ ಬೀಗ, ಶೋಕಾಸ್ ನೋಟಿಸ್ ಕೊಟ್ಟು ಬೀಗ ಹಾಕಲಾಗುತ್ತೆ. ಗ್ರಾಹಕರಿಗೆ ಕಡ್ಡಾಯವಾಗಿ ಶುದ್ಧ ರೇಷ್ಮೆ ಸೀರೆಯನ್ನು ಕೊಡಬೇಕಾಗುತ್ತೆ. ಮೇಡಮ್, ನಕಲಿ ಇದು ಹೋಗಲಾಡಿಸೋದಕ್ಕೋಸ್ಕರನೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವತಿಯಿಂದ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರಿಂದ ನಾವು ಒಂದು ಲೇಬಲ್, QR ಕೋಡ್ ಬೇಸ್ಡ್ ಲೇಬಲನ್ನು ಕೊಡ್ತೀವಿ. ಎಲ್ಲರಿಗೂ ಕೊಡೋದಿಲ್ಲ ಆ ಲೇಬಲ್. ಆಥರೈಸ್ಡ್ ಯೂಸರ್ಸ್ ಅಂತ ನಮ್ಮ ಹತ್ರ ರಿಜಿಸ್ಟರ್ ಮಾಡ್ತಾರೆ. ನಾವು ಹತ್ರ MOU ಮಾಡ್ಕೋತೀವಿ. ಅವ್ರ ಹತ್ರ ರಿಜಿಸ್ಟರ್ ಮಾಡಿದ ನಂತರ ಅವರು ನಮಗೆ ಲೀಗಲಿ ಬೌಂಡ್ ಆಗ್ತಾರೆ. ಆ ಲೇಬಲ್ ಯಾವುದೇ ಒಂದು ಉಡುಪಿನ ಮೇಲೆ ಆ ಲೇಬಲನ್ನು ಇಟ್ಟಾಗ ಅವರು ಒಂದು ಲೀಗಲಿ ಕಂಪ್ಲೇಂಟ್ಸ್ ಆಗ್ತಾರೆ. ಆ ಉಡುಪು 100% ಶುದ್ಧ ರೇಷ್ಮೆದೇ ಆಗಿರಬೇಕು ಅಂತ. ಅದಕ್ಕೆ ನಾವು ಎಲ್ಲ ಇವ್ರನ್ನ ಆಥರೈಸ್ಡ್ ಯೂಸರ್ಸ್ ಥ್ರೂ ಸಿಲ್ಕ್ ಮಾರ್ಕ್ ಲೇಬಲ್ ಇರ್ತಕ್ಕಂಥ ಉಡುಪುಗಳನ್ನು ನಮ್ಮ ಗ್ರಾಹಕರು ಖರೀದಿ ಮಾಡಿದ್ರೆ ಅವರಿಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಇರ್ತದೆ. ಮತ್ತು ಯಾವುದೇ ರೀತಿಯಾದಂಥ ಚೀಟ್ ಏನಾದರೂ ಆದಾಗ ನಮ್ಮ ಹತ್ರ ಬಂದು ಅವರು ಗ್ರೀವೆನ್ಸ್ ಫೈಲ್ ಮಾಡ್ಬೋದು. ನಾವು ಅದನ್ನು ಕನ್ಸರ್ನ್ಡ್ ನಮ್ಮ ಆಥರೈಸ್ಡ್ ಯೂಸರ್ ಆದರೆ ಅವರಿಗೆ ಇದು ಮಾಡಿ ಮತ್ತು ಅವ್ರಿಗೆ ರಿಪ್ಲೇಸ್ ಮಾಡ್ತಕ್ಕಂಥದ್ದು, ಮತ್ತು ಅವ್ರ ಎಗೇನೆಸ್ಟ್ ಆಕ್ಷನ್ ಮಾಡಿ ಮತ್ತು ಅವ್ರನ್ನ ರಿಜಿಸ್ಟರ್ಡ್ ಆಥರೈಸ್ಡ್ ಯೂಸರ್ಸ್ನ ನಾವು ರಿಜಿಸ್ಟ್ರೇಷನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಪ್ರಾವಿಧಾನ ನಮ್ಮ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನಲ್ಲಿದೆ. ಇನ್ನು ಕೇಂದ್ರ ರೇಷ್ಮೆ ಮಂಡಳಿಯಿಂದ ಹೊಸ ಡಿವೈಸ್ ಕೂಡ ಶೀಘ್ರದಲ್ಲಿಯೇ ಬರ್ತಾ ಇದೆ. ಶುದ್ಧ ರೇಷ್ಮೆ ಸೀರೆ ಯಾವುದು, ನಕಲಿ ಯಾವುದು ಅಂಥೇಳಿ ಪತ್ತೆ ಹಚ್ಚಲಿದೆ ಅಂಥೇಳಿ ಮಂಡಳಿಯೇ ಮಾಹಿತಿ ಕೊಟ್ಟಿದೆ. ಈಗ ನಾವು IASC ಜೊತೆ ಒಡಂಬಡಿಕೆ ಮಾಡ್ಕೊಂಡು ಒಂದು ಸ್ಟಾರ್ಟಪ್ ಬಂದಿದ್ದಾರೆ. ಅವರಿಗೆ ಇವತ್ತು ಸ್ವಲ್ಪ ಅದು ಕಾಸ್ಟ್ಲಿ ಡಿವೈಸ್. ನಾವು ಜಸ್ಟ್ ಫ್ಯಾಬ್ರಿಕನ್ನು ಇಟ್ಟಾಗ ಅದು ಹೇಳ್ತದೆ ಎಷ್ಟು ಪರ್ಸೆಂಟ್, 100% ಪ್ಯೂರ್ ಶುದ್ಧವಾದಂಥ, ಈಗ ಯಾವ ರೀತಿ ನಾವು ಬ್ಲಡ್ ಶುಗರ್ ಚೆಕ್ ಮಾಡ್ತೀವಲ್ಲ ಅದೇ ರೀತಿ ನಾಳೆ ಬೆಳಗ್ಗೆ ಈ 5 ರೀತಿಯಾದಂಥ ಶುದ್ಧ ರೇಷ್ಮೆಯನ್ನು ಟೆಸ್ಟ್ ಮಾಡಲು ಒಂದು ಡಿವೈಸನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಬಟ್ ನಾವೇನಾದರೂ ಆ ರೀತಿ ನಾವು ಡಿವೈಸ್ ಡೆವಲಪ್ ಮಾಡ್ತಿದ್ದೀವಲ್ಲ, ಸ್ಕ್ಯಾನ್ ಮಾಡೋದು ಅದು ಜಸ್ಟ್, ಆಗ ನಾವು ಮತ್ತು ಒಂದು ಪ್ರೈವೇಟ್ IASC ಜೊತೆ ಇರ್ತಕ್ಕಂಥ ಒಂದು ಸ್ಟಾರ್ಟಪ್ ಟೆಸ್ಟಿಂಗ್ ಸ್ಟೇಜಲ್ಲಿದೆ. ಒನ್ಸ್ ಟೆಸ್ಟಿಂಗ್ ಮಾಡಿ ಫೈನಲ್ ಆದಮೇಲೆ ಅದು ಯೂಸ್ ಆಗುತ್ತೆ. ಟೂರಿಸ್ಟ್ ಸ್ಥಳದಲ್ಲಿ ಹೆಚ್ಚು ಮೋಸವಾಗ್ತಾ ಇದೆ ಅಂಥೇಳಿ ಮಂಡಳಿ ಹೇಳಿದೆ. ರೇಷ್ಮೆ ಸೀರೆ ಕೊಳ್ಳುವ ಮುನ್ನ ನೀವು ಕೂಡ ಹುಷಾರಾಗಿರಬೇಕು. ಇಲ್ಲದೇ ಇದ್ರೆ ಟೋಪಿ ಹಾಕೋದಕ್ಕೆ, ಜೇಬಿ ಕತ್ತರಿ ಹಾಕೋದಕ್ಕೆ ಗ್ಯಾಂಗ್ ರೆಡಿಯಾಗಿ ನಿಂತಿದೆ. ಪವಿತ್ರ ಕಟ್ತಲ, ಪಬ್ಲಿಕ್ TV, ಬೆಂಗಳೂರು.